ಬಿಕ್ಕಟ್ಟು ಇಡೀ ವರ್ಷ ಕಾದಿದೆಯಂತೆ ಆಪತ್ತು. ಸದ್ಯದಲ್ಲೇ ಇದು ಬಗೆಹರಿಯೋದಿಲ್ಲ. ಮಿತವ್ಯಯ ಪಾಲಿಸದಿದ್ರೆ ಕಾದಿದೆ ಗಂಡಾಂತರ. ಇಡೀ ವರ್ಷ ತೈಲ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಮೂಡೀಸ್ ರೇಟಿಂಗ್ ಭವಿಷ್ಯ ಹೇಳ್ತಾ ಇದೆ. ಸದ್ಯಕ್ಕೆ ಕೊಲ್ಲಿ ಯುದ್ಧ ಮುಗಿಯೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಬಿಕ್ಕಟ್ಟು ಮುಗಿದ್ರೂ ಹಿಂದಿನ ಸ್ಥಿತಿಗೆ ತೈಲ ಪೂರೈಕೆ ಅನುಮಾನ. ಅದರಲ್ಲಿ ಭಾರತೀಯರಿಗೆ ಟೆನ್ಷನ್ ವಿಚಾರ ಏನಂದ್ರೆ, ಭಾರತ ಹೆಚ್ಚು ಅಪಾಯಕ್ಕೆ ಒಳಗಾಗುವ ದೇಶಗಳಲ್ಲಿ ಒಂದು. ಕಚ್ಚಾ ತೈಲ ಆಮದುಗಳಲ್ಲಿ 46% ಮಧ್ಯಪ್ರಾಚ್ಯದ ಮೇಲೆ ನಾವು ಡಿಪೆಂಡೆಂಟ್ ಇದ್ದೀವಿ, ಅಲ್ಲಿಂದ ಬರುತ್ತೆ. ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ಕರೆನ್ಸಿ ಅಪಮೌಲ್ಯವೂ ಕುಸಿತಾ ಇದೆ. ಈಗ 96 ರೂಪಾಯಿಗೆ ಬಂದು ನಿಂತಿದೆ. $1ಗೆ 96 ರೂಪಾಯಿ. ಇದು ಕೂಡ ಭಾರತದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಮೂಡಿ ಸಂಸ್ಥೆ ಹೇಳಿದ್ದೇನು? ಸದ್ಯಕ್ಕೆ ಸಮಸ್ಯೆ ಬಗೆಹರಿಯೋದಿಲ್ಲ, ತೈಲ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಯುದ್ಧ ನಿಂತರೂ ಎಲ್ಲ ಮೊದಲಿನಂತಾಗೋದಿಲ್ಲ, ಇಡೀ ವರ್ಷ ತೈಲ ಸಮಸ್ಯೆ ಇರುತ್ತೆ ಅಂತ ಮೂಡೀಸ್ ರೇಟಿಂಗ್ ಹೇಳ್ತಾ ಇದೆ. ಬೆಲೆ ಏರಿಕೆ ಬಿಸಿ ಈಗಾಗಲೇ ಜನಸಾಮಾನ್ಯರ ಜೇಬು ಸುಡ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ, ವಸ್ತುಗಳ ಬೆಲೆ ಏರಿಕೆ, ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ, ಬಸ್ ಟಿಕೆಟ್ ದರ, ಮಿತವಾಗಿ ಇಂಧನ ಬಳಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಕಂಟ್ರೋಲ್ನಲ್ಲಿರಲ್ಲ ಅಂತ ಮೂಡಿ ಸಂಸ್ಥೆ ಹೇಳ್ತಾ ಇದೆ. ಹಾಗಾದ್ರೆ ಹೇಳ್ತಾ ಇರೋದೇನು? ಮಧ್ಯಪ್ರಾಚ್ಯದ ತೈಲದ ಮೇಲೆ ಭಾರತ ಅತಿ ಹೆಚ್ಚು ಅವಲಂಬಿತ ಆಗಿದೆ. ಅಮೆರಿಕ ಇರಾನ್ ಬಿಕ್ಕಟ್ಟು ಸದ್ಯಕ್ಕೆ ಬಗೆಹರಿಯೋ ಯಾವ ಲಕ್ಷಣನೂ ಇಲ್ಲ. 6 ತಿಂಗಳಲ್ಲಿ ಯುದ್ಧ ಮುಗಿದ್ರೂ ಕೂಡ ತಕ್ಷಣಕ್ಕೆ ಹಳೆ ಸ್ಥಿತಿಯಲ್ಲಿ ತೈಲ ಪೂರೈಕೆಯಾಗೋದು ಕಷ್ಟ. ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ 90ರಿಂದ $110 ಇರೋ ನಿರೀಕ್ಷೆ ಇದೆ. ಅದಕ್ಕಿಂತ ಏನು ಕೆಳಗಡೆ ಜಿಗಿಯುತ್ತೆ ಅಂತಲ್ಲ. ತೈಲ ಆಮದು ಅವಲಂಬಿತ ದೇಶದ ಮೇಲೆ ಇದರ ಪರಿಣಾಮ ನೇರವಾಗಿ ಆಗುತ್ತೆ. ಇನ್ನೊಂದು ಕಡೆ ಭಾರತದಲ್ಲಿ ಕರೆನ್ಸಿ ಅಪಮೌಲ್ಯವೂ ಆಗ್ತಾ ಇದೆ. ಯುದ್ಧ ಶುರುವಾಗೋದಕ್ಕೆ ಮುಂಚೆ $69ರಿಂದ $70 ಪ್ರತಿ ಬ್ಯಾರಲ್ ಕಚ್ಚಾ ತೈಲ ಇತ್ತು. ಈಗ $110 ಪ್ಲಸ್ 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 ಆಗ್ತಾನೆ ಇದೆ. ಇನ್ನು 6 ತಿಂಗಳಲ್ಲಿ ಯುದ್ಧ ಮುಗಿದ್ರೂ ಕೂಡ ತೈಲ ಬೆಲೆ ಮತ್ತೇನು ವಾಪಸ್ ಸ್ಪೀಡಾಗಿ ಏರಿದಷ್ಟೇ ಸ್ಪೀಡಾಗಿ ವಾಪಸ್ ಹೋಗೋದಿಲ್ಲ ಅಂತ ಮೂಡಿ ಸರ್ವೆ ಹೇಳ್ತಾ ಇದೆ. ಹಾಗಾಗಿ ಇಡೀ ವರ್ಷ 1-2 ತಿಂಗಳಲ್ಲಿ ಕ್ಲಿಯರ್ ಆಗೋ ಸಮಸ್ಯೆ ಅಲ್ಲ ಇದು. ಇಡೀ ವರ್ಷ ಕಂಟಿನ್ಯೂ ಆಗತ್ತೆ. ನಾವೆಲ್ಲರೂ ಹಿತಮಿತವಾಗಿ ಬಳಕೆ ಮಾಡಬೇಕು, ಇಂಧನ ಬಳಕೆಯಲ್ಲಿ ಕಂಟ್ರೋಲ್ ಇರಬೇಕು ಅಂತ ಈ ಸಂಸ್ಥೆ ಹೇಳ್ತಾ ಇದೆ. ಕೊರೋನಾ ಪ್ಯಾಂಡಮಿಕ್ ನಾವು ನೋಡಿದ್ವಿ, ಆದರೆ ಈಗ ಯುದ್ಧದಿಂದ ಆಗುವ ಪರಿಣಾಮಗಳನ್ನ ನೇರವಾಗಿ ಎದುರಿಸ್ತಾ ಇದ್ದೀವಿ. ಇದು ಜಸ್ಟ್ ಬಿಗಿನಿಂಗ್. ತೈಲ ಪೂರೈಕೆ ಸಹಜ ಸ್ಥಿತಿಗೆ ಮರಳದೇ ಇದ್ರೆ ಇನ್ನೂ ವಿಕೋಪಕ್ಕೆ ಹೋಗುತ್ತೆ. ಒಂದು ಕಡೆ ಇರಾನ್ ಬಗ್ಗೋದಕ್ಕೆ ರೆಡಿ ಇಲ್ಲ, ಅಮೆರಿಕ ಮಾತು ಕೇಳ್ತಾ ಇಲ್ಲ. ಅಮೆರಿಕ ಹೊಸ 5 ಷರತ್ತುಗಳನ್ನು ಹಾಕಿದೆ. ಮುಂದೆ ಹೇಳ್ತೀವಿ ಏನಾ ಷರತ್ತು ಅಂತ. ಒಂದು ಫೋಟೋ ಕೂಡ ಟ್ರಂಪ್ ಹಾಕಿದ್ದಾರೆ. ಆ ಫೋಟೋ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಾಗೋ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇವೆ ಅನ್ನೋ ರೀತಿ ಫೀಲ್ ಮಾಡಿಸ್ತಾ ಇದೆ. ಒಂದು ವೇಳೆ ಅದೇ ಆಗಿದ್ದೇ ಆದಲ್ಲಿ ಜನಜೀವನ ದುಸ್ತರ, ಪೆಟ್ರೋಲ್ ಡೀಸೆಲ್ ದರ $3 ಏರಿಕೆಯಾಗಿದೆ. ಇದಕ್ಕಿಂತ ಅತಿ ಹೆಚ್ಚು ಏರಿಕೆಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ನಿಮಗೆ ಪೆಟ್ರೋಲ್ ಡೀಸೆಲ್ ಪೂರೈಕೆನೇ ಕಡಿಮೆ ಇದೆ ಅಂದಾಗ ಸಹಜವಾಗಿ ಡಿಮಾಂಡ್ ಸಪ್ಲೈ ಸಮಸ್ಯೆ ಎದುರಾಗುತ್ತೆ. ಕಂಪನಿಗಳ ನಷ್ಟ ತುಂಬಿಕೊಳ್ಳೋದಕ್ಕೆ ನೇರವಾಗಿ ಗ್ರಾಹಕರ ತಲೆ ಮೇಲೆ ಆ ಭಾರ ಬೀಳುತ್ತೆ. ಹಾಗಾಗಿ ಅನಾವಶ್ಯಕ ಇಂಧನ ಬಳಕೆನ ಕಂಟ್ರೋಲ್ ಮಾಡಿದ್ರೆ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಬಹುದು. ಯಾರೇನು ಹೇಳ್ತಾರೋ ನಾನಂತೂ ಬಳಕೆ ಮಾಡೇ ಮಾಡ್ತೀನಿ, ನಾನು ಡೈಲಿ ಎಷ್ಟು ಮಾಡ್ತಿದ್ನೋ ಇವತ್ತು ಅಷ್ಟೇ ಮಾಡ್ತೀನಿ ಅಂತ ಎಲ್ಲರೂ ಮುಂದಾಗ್ಬಿಟ್ರೆ ಮುಂದೊಂದು ದಿನ ಪೆಟ್ರೋಲ್ ತಗೊಳ್ಳೋದಕ್ಕೆ ದುಡ್ಡು ಸಾಕಾಗೋದಿಲ್ಲ. ಈಗಾಗಲೇ ಪ್ರಧಾನಿ ಮೋದಿ ಹೇಳಿದ್ದಾರೆ,
ಬಸ್ ಬಳಸಿ, ಮೆಟ್ರೋ ಬಳಸಿ, ಪೂಲ್ ವ್ಯವಸ್ಥೆ ಬಳಸಿ ಅಂತ. ಈ ರೀತಿ ನಿಯಂತ್ರಣ ಮಾಡದೇ ಇದ್ರೆ ತೈಲ ಆಮದಿನ ಮೇಲೆ ಭಾರತ 80% ಅವಲಂಬಿತ ಆಗಿದೆ. 46% ಗಲ್ಫ್ ಕಂಟ್ರೀಸ್ ಮೇಲೆ ಅವಲಂಬಿತ. ಆಮದೇ ಆಗ್ಲಿಲ್ಲ ಅಂದ್ರೆ ಓಡಾಡೋದಕ್ಕೆ ಪೆಟ್ರೋಲ್ಗೂ ಬರ ಬರುತ್ತೆ. ಆಲ್ ಡಿಪೆಂಡ್ಸ್ ಅಮೆರಿಕ ಮತ್ತು ಇರಾನ್ ಮೇಲೆ. ಆದರೆ ಇನ್ನು ಒಂದು 6 ತಿಂಗಳಲ್ಲಿ ಯುದ್ಧ ನಿಂತರೂ ಪರಿಸ್ಥಿತಿ ಏನು ಜಾಸ್ತಿ ಚೆನ್ನಾಗಾಗಲ್ಲ ಅಂತ ಮೂಡಿ ಹೇಳ್ತಾ ಇದೆ. ಆರ್ಥಿಕ ತಜ್ಞ ರುದ್ರಮೂರ್ತಿ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರುದ್ರಮೂರ್ತಿ ಅವರೇ, ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನಾವು ಬಹಳಷ್ಟು ಚರ್ಚೆಗಳನ್ನ ಮಾಡಿದ್ದೀವಿ. ಆದರೆ ಈಗ ಮೂಡಿ ಹೇಳ್ತಾ ಇದೆ ಇಡೀ ವರ್ಷ ಹಿಂಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಅಂತ. ಇದು ಒಂದು ಸ್ವಲ್ಪ ಟೆನ್ಷನ್ ಕೊಡುವಂಥ ವಿಷಯ. ನಾಳೆ ದಿನ ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅಂದ್ರೆ ಪರಿಸ್ಥಿತಿ ಏನು ಅಂತ ಟೆನ್ಷನ್ ಆಗುತ್ತೆ. ನೋಡಿ, ಮೊದಲನೇದಾಗಿ ನಿನ್ನೆ ತಾನೇ ರಾತ್ರಿ ಏನು ಮೋದಿ ಅವರು ಈ ರೇಟಿಂಗ್ ಅಲ್ಲಿ ಹೇಳ್ತಾರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಯಾವುದೇ ರೀತಿ ಇಳಿಕೆ ಆಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ, ಹಾಗೂ $90 ಇಂದ $110 ರೇಂಜ್ ಅನ್ನ ಇಡೀ ವರ್ಷ ಮೇಂಟೈನ್ ಮಾಡುವ ಸಾಧ್ಯತೆನೇ ಇದೆ. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಇಂಡೈರೆಕ್ಟ್ ಆಗಿ ಅಂದ್ರೆ, $90 ಕೆಳಗಡೆ ಅಂತೂ ಕಚ್ಚಾ ತೈಲ ಬರುವ ಸಾಧ್ಯತೆಯೇ ಇನ್ನ ಒಂದು ವರ್ಷಕ್ಕೆ ಆಗೋದಿಲ್ಲ. ಸೊ ನೀವು $60 $70 ಏನ್ ಸಿಗ್ತಾ ಇತ್ತು ಯುದ್ಧದ ಮುಂಚೆ ನಿಮಗೆ, ಅದರ ಕನ್ಸನ್ನು ಕೂಡ ಇಟ್ಕೋಬೇಡಿ. ಇನ್ನ ಒಂದು ವರ್ಷ ಇವತ್ತಿಂದ ಲೆಕ್ಕ ಹಾಕಿದ್ರು ಕೂಡ ಕಚ್ಚಾ ತೈಲದ ಬೆಲೆಗಳು $90 ಇಂದ $110 ಪ್ರತಿ ಬ್ಯಾರಲ್ಗೆ ಕಂಟಿನ್ಯೂ ಆಗುತ್ತೆ. ಮುಖ್ಯವಾಗಿ ಅವ್ರು ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿ, ಏನು ಯುದ್ಧದ ಮುಂಚೆ ಯಾವ ರೀತಿ ಹಡಗುಗಳು ಅಲ್ಲಿ ಪಾಸ್ ಆಗ್ತಾ ಇತ್ತು ಆ ತರ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಸೊ ನೀವು ಸ್ಟ್ರೈಟ್ ಆಫ್ ಹಾರ್ಮುಜ್ ಯಾವಾಗ ಬ್ಲಾಕ್ ಆಗುತ್ತೋ, ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳ್ಳುವಂತಹ ಮುಖ್ಯ ರಾಷ್ಟ್ರಗಳು ಯಾವ್ಯಾವ್ದು ಅಂದ್ರೆ, ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು. ಈ 4 ದೇಶಗಳು ಕೂಡ ಯಾವ ರೀತಿ ಇಂಡಿಯಾ ಇವತ್ತು ಕಚ್ಚಾ ತೈಲದ ಮೇಲೆ ನಾವು ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡೆಂಟ್ ಆಗಿದೀವೋ, ಅದೇ ರೀತಿ ಚೈನಾ ಕೂಡ ಡಿಪೆಂಡೆಂಟ್ ಇದೆ, ಜಪಾನ್ ಮತ್ತೆ ಸೌತ್ ಕೊರಿಯಾನು ಡಿಪೆಂಡೆಂಟ್ ಇದೆ. ಅದಕ್ಕೆ ಮೋದಿಸ್ ಅವ್ರೇನ್ ಹೇಳ್ತಾ ಇದ್ದಾರೆ, ನೀವು ಟ್ರಂಪ್ ನಂಬ್ಕೊಂಡು ಅಮೆರಿಕ, ಇಸ್ರೇಲ್ ಇವರು ಒಪ್ಪಂದ ಮಾಡ್ಕೊಂತಾರೆ ಇರಾನ್ ಜೊತೆ ಅಂತ ಖಂಡಿತ ನಂಬ್ಕೊಂಡು ಕಾಯಬೇಡಿ. ನೀವೇ ಇರಾನಿನ ಬಳಿ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ಳಿ. ಅಂದ್ರೆ ಅವ್ರ ಪಾಡಿಗೆ ಅವ್ರ ಯುದ್ಧ ಏನಾನ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಲಿ, ನೀವು ಇರಾನಿನ ಬಳಿ ಒಪ್ಪಂದಗಳನ್ನ ಮಾಡಿಕೊಂಡು ಅಟ್ಲೀಸ್ಟ್ ಭಾರತ ದೇಶಕ್ಕೆ ಬರಬೇಕಾದಂತಹ ಹಡಗುಗಳು ಸರಾಗವಾಗಿ ಬರೋ ತರ ಇರಾನ್ ಜೊತೆ ನೀವು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಿ. ನೀವು ಟ್ರಂಪ್ ಅಮೆರಿಕಾಗೆ ಕಾಯಕ್ ಹೋಗ್ಬೇಡಿ. ಅವ್ರ ಏನಾನ ಒಪ್ಪಂದಗಳು ಇರಾನ್ ಜೊತೆ ಅಮೆರಿಕ ಏನ್ ಮಾಡ್ಕೊಳತ್ತೆ, ಇಸ್ರೇಲ್ ಏನ್ ಮಾಡ್ಕೊಳತ್ತೆ ಅನ್ನೋದನ್ನ ಕಾಯೋದನ್ನ ಬಿಟ್ಬಿಟ್ಟು ಭಾರತ ದೇಶ ಇರಾನಿನ ಜೊತೆ ಅಟ್ಲೀಸ್ಟ್ ನಮಗೆ ಹಡಗುಗಳನ್ನ ಫ್ರೀ ಆಗಿ ಬಿಡಿ ಅಂತ ಅಗ್ರಿಮೆಂಟ್ ಗಳನ್ನ ನಾವು ಇರಾನ್ ಜೊತೆ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಕಚ್ಚಾ ತೈಲದ ಬೆಲೆಗಳು ಇನ್ನ ಜಾಸ್ತಿ ಆಗ್ಬೋದು. ಇನ್ನೊಂದು ವರ್ಷಕ್ವರೆಗೂ ಆದ್ರೂ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಆಗೋದಿಲ್ಲ. ಹಾಗೂ ಇದಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಮೂಡೀಸ್ ಅವರು ಹೇಳ್ತಾ ಇದ್ದಾರೆ. ಹಾಗೂ ಭಾರತ ದೇಶದ ಹಣದುಬ್ಬರ ಏನಿದೆ ಅದು ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಅಟ್ಲೀಸ್ಟ್ 1% ಏರಿಕೆ ಆಗುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. ಯಾವಾಗ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆಗುತ್ತೋ ನಮ್ಗಿನ್ನೇನು ಆಪ್ಷನ್ ಇಲ್ಲ, ನಮ್ಮ ದೇಶದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳನ್ನ ಏರಿಕೆ ಮಾಡಬೇಕು. ಈಗ ಆಲ್ರೆಡಿ ಕೇವಲ ₹3 ಪ್ರತಿ ಲೀಟರ್ ಮಾಡಿದರೆ, ಮುಂದಿನ ದಿನಗಳಲ್ಲಿ ಇನ್ನ ಏರಿಕೆಗಳಾಗುವ ಸಾಧ್ಯತೆಗಳು, ಲಕ್ಷಣಗಳು ಖಂಡಿತವಾಗ್ಲೂ ಕಾಣ್ತಾ ಇದೆ. ಇದು ಆಯ್ತು ಅಂದ್ರೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ. ಯಾವಾಗ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗುತ್ತೋ ಪ್ರತಿನಿತ್ಯ ಬಳಸುವ ಎಲ್ಲಾ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ. ಹಣ್ಣು, ತರಕಾರಿ ಹಾಗೂ ನೀವು ಪ್ರತಿನಿತ್ಯ ಬಳಸುವಂತಹ ಅಕ್ಕಿ, ಬೇಳೆ, ಗೋಧಿ, ಎಣ್ಣೆ, ಈ ತರ ಪ್ರತಿನಿತ್ಯ ಬಳಸುವಂತಹ ಹಾಲು, ಮೊಸರು, ಸೊ ಡೈಲಿ ಐಟಮ್ಸ್ ನಾವೇನು ಪ್ರತಿನಿತ್ಯ ಜೀವನಕ್ಕೋಸ್ಕರ ಬಳಸ್ತೀವಲ್ಲ ಆ ಎಲ್ಲಾ ಬೆಲೆಗಳು ಜಾಸ್ತಿ ಆದಾಗ ಸಾಮಾನ್ಯ ಜನಕ್ಕೆ, ಮಿಡಲ್ ಕ್ಲಾಸ್ ಪೀಪಲ್ಗೆ, ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಇವರು ಖಂಡಿತವಾಗ್ಲೂ ಅವರ ಜೋಬಿಗೆ ಕತ್ತರಿ ಬೀಳುತ್ತೆ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೋ. ಸೊ ಹಾಗಾಗಿ ಮೂಡೀಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಚ್ಚಾ ತೈಲದ ಬೆಲೆ $90 ಕೆಳಗಡೆ ಬರುವ ಸಾಧ್ಯತೆ ಕಡಿಮೆ ಇದೆ, ಬರೋದಿಲ್ಲ. ಇಂಡಿಯಾ ದೇಶ ಇರಾನ್ ಜೊತೆ ಒಪ್ಪಂದ ಮಾಡ್ಕೊಳ್ಳಿ,
ಟ್ರಂಪ್ ಒಪ್ಪಂದ ಮಾಡ್ಬಿಡ್ತಾರೆ, ಇಡೀ ವಿಶ್ವಕ್ಕೆ ಯುದ್ಧ ನಿಂತೋಗ್ಬಿಡುತ್ತೆ, ನಿಮಗೂ ಈಸಿ ಆಗತ್ತೆ ಅಂತ ಕನ್ಸನ್ನ ಇಟ್ಕೋಬೇಡಿ ಅನ್ನೋದನ್ನ ಕ್ಲಿಯರ್ ಆಗಿ ಮೂಡೀಸ್ ಅವರು ಹೇಳ್ತಾ ಇದ್ದಾರೆ. ಬಟ್ ಈ 1 ವರ್ಷ ಮ್ಯಾನೇಜ್ ಮಾಡೋದು ಹೇಗೆ ಸಾರ್ವಜನಿಕರು ಅಂತ? ಯಾಕೆಂದರೆ ಬಹಳಷ್ಟು ಫೋನ್ ಇನ್ ಕಾಲ್ಸನ್ನು ನಾವು ಸಾರ್ವಜನಿಕರ ಹತ್ರ ಮಾತನಾಡುವಾಗ ಅವ್ರು ಅದೇ ಹೇಳ್ತಾ ಇದ್ರು, ನಮಗೆ ಬರೋ ಸಂಬಳ ಸೇಮ್ ಇರುತ್ತೆ, ಅದರಲ್ಲೇನೂ ಬದಲಾವಣೆ ಇರೋದಿಲ್ಲ, ಜೀವನ ಶೈಲಿ ಏನು ಬದಲಾಗೋದಿಲ್ಲ, ಹೌ ಟು ಮ್ಯಾನೇಜ್ ದಿಸ್ ಅಂತ. ನೋಡಿ ಭಾವನಾ ಅವರೇ, ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಮೋದಿ ಅವರು ಮೊನ್ನೆ ನೆದರ್ಲ್ಯಾಂಡ್ಸ್ ಅಲ್ಲೂ ಇದೇ ಮಾತು ಹೇಳಿದ್ದು. ಅವ್ರೇನ್ ಹೇಳಿದ್ರು, ಈ 10 ವರ್ಷ, ಈ ದಶಕ ತುಂಬಾ ಇಡೀ ವಿಶ್ವಕ್ಕೇನೆ ಬ್ಯಾಡ್ ಪೀರಿಯಡ್. ಯಾಕೆ ಅಂದ್ರೆ ಕೋವಿಡ್ ಬಂತು, ಅದಾದ ನಂತರ ನಾವು ಹಿಂದೆ ಹೋದ್ವಿ, ಚೇತರಿಸ್ಕೊಂತಾ ಇದೀವಿ ಅನ್ನೋಷ್ಟ್ರೊಳಗಡೆ ಈ ತಿರ್ಗಾ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ಯುದ್ಧ ಆಯ್ತು, ಇನ್ನೇನ್ ಒಂಚೂರು ಚೇತರಿಸ್ಕೊಂತೀವಿ ಅನ್ನೋ ಹೊತ್ತಿಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ರು, ಎನರ್ಜಿ ಕ್ರೈಸಿಸ್ ಶುರು ಆಯ್ತು. ಇನ್ನೇನ್ ಇದರಿಂದ ಹೊರಗಡೆ ಬರ್ತೀವಿ ಅನ್ನೋ ಅಷ್ಟೊತ್ತೊಳಗಡೆನೆ ತಿರ್ಗಾ ನಮ್ಗೆ ಈ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಯ್ತು. ಇದು ಯಾವುದಕ್ಕೂ ಕೂಡ ಮೋದಿ ಅವ್ರ ಕಾರಣ ಅಲ್ಲ. ಕೋವಿಡ್ ಬರಕ್ ಮೋದಿ ಕಾರಣ ಅಲ್ಲ, ರಾಹುಲ್ ಗಾಂಧಿ ಕಾರಣ ಅಲ್ಲ. ಅದೇ ರೀತಿ ಏನು ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ಯುದ್ಧ ನಡೆಯೋದಕ್ಕೆ ಮೋದಿ, ರಾಹುಲ್ ಗಾಂಧಿ ಕಾರಣ ಅಲ್ಲ. ಸೊ ಫಸ್ಟ್ ಆಫ್ ಆಲ್ ಇದು ಪೊಲಿಟಿಕಲ್ ಟಾಪಿಕ್ ಅಲ್ಲ, ಇದು ಆರ್ಥಿಕವಾಗಿ ಇಡೀ ವಿಶ್ವಕ್ಕೆ ಬಂದಿರುವಂತಹ ತೊಂದರೆ, ಬರೀ ಭಾರತ ದೇಶಕ್ಕಲ್ಲ. ಸೊ ಹಾಗಾಗಿ ಇಂಥ ಸಮಯದಲ್ಲಿ ಜನಸಾಮಾನ್ಯರು ಏನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಪ್ಯಾನಿಕ್ ಆಗೋದನ್ನ ಹಾಗೂ ಕಂಪ್ಲೀಟ್ ಆಗಿ ಕ್ರೈಸಿಸ್ ಅಲ್ಲಿ ನಾವ್ ಇದೀವಿ ಅಂತ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಳೋದನ್ನ ಬಿಡಬೇಕಾಗತ್ತೆ. ಎಸ್ಪೆಷಲಿ ಕಾಮನ್ ಮೆನ್ನು ಕೂಡ ಹಾಗೂ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ ಅವರು ಕೂಡ ಏನ್ ಮಾಡ್ಬೇಕು, ನಿಮಗೆ ಎಲ್ಲೆಲ್ಲಿ ಆದಾಯದ ಮೂಲಗಳನ್ನ ಜಾಸ್ತಿ ಮಾಡಬಹುದು ಅದನ್ನ ಜಾಸ್ತಿ ಮಾಡಿ, ಎಲ್ಲೆಲ್ಲಿ ಖರ್ಚುಗಳನ್ನ ಕಡಿಮೆ ಮಾಡಬಹುದು ಅಲ್ಲಿ ಖರ್ಚು ಮಾಡಿ, ಅಲ್ಲಿ ಖರ್ಚು ಕಡಿಮೆ ಮಾಡಿ. ಎಲ್ಲೆಲ್ಲಿ ಅನಿವಾರ್ಯತೆ ಇದೆ ಅಲ್ಲಿ ಖರ್ಚು ಮಾಡ್ಲೇಬೇಕು. ಈಗ ನನಗೆ 3 ಹೊತ್ತು ಊಟ ಬೇಕು, ನಾನು ಅಲ್ಲಿ ಖರ್ಚು ಮಾಡ್ಲೇಬೇಕು. ನೀವು ಅದಕ್ಕೆ ಟೂರ್, ಟ್ರಾವೆಲ್, ಟ್ರಿಪ್, ಚಿನ್ನ ಖರೀದಿ, ಈ ತರ ದುಂಡು ವೆಚ್ಚಗಳನ್ನ ಆದಷ್ಟು ಕಡಿಮೆ ಮಾಡಿ. ಇಂತಹ ಕಾಲದಲ್ಲಿ ಬೇರೆ ಯಾವ್ದು ಆಪ್ಷನ್ ಇಲ್ಲ. ಸೇವಿಂಗ್ಸ್ ಜಾಸ್ತಿ ಮಾಡಿ ಅಂತ ಕಾಮನ್ ಪೀಪಲ್ ಹೇಳ್ತೀನಿ. ಅದ್ ಮಾಡ್ಬೇಕು ಅಂದ್ರೆ ಇನ್ಕಮ್ ಅನ್ನು ಜಾಸ್ತಿ ಮಾಡ್ಕೊಳ್ಳಿ. ಎಕ್ಸ್ಪೆಂಡಿಚರ್ ಎಲ್ಲೆಲ್ಲಿ ಅನಾವಶ್ಯಕವಾಗಿ ಮಾಡ್ತೀರಾ ಅದನ್ನ ಕಡಿಮೆ ಮಾಡ್ಕೊಂಡು ಇಂತಹ ಸಮಯದಲ್ಲಿ ಪಾಸಿಟಿವ್ ಆಗಿದ್ಬಿಟ್ಟು ನಿಮ್ಮ ಬಜೆಟ್ ಅನ್ನ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೂ ಕೂಡ ಒಳ್ಳೇದು, ಫ್ಯಾಮಿಲಿಗೂ ಕೂಡ ಒಳ್ಳೇದು, ದೇಶಕ್ಕೂ ಕೂಡ ಒಳ್ಳೇದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.